ಚಿತ್ರದುರ್ಗ ಮ್ಯಾಸಬೇಡ ಅಂದರೆ ಮ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣೆಯ ಉದ್ದೇಶದಿಂದ ಮದಕರಿ ನಾಯಕ ಪ್ರತಿಮೆ ಬಳಿ ಉತ್ಸವದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಜೈ ಮ್ಯಾಸ ಮಂಡಲ ಹಾಗೂ 2026 ಅವಿವಾಸಿ ಮ್ಯಾಸನಾಯಕರ ಆಶ್ರಯದಲ್ಲಿ ಗುರುವಾರ ಜನವರಿ 15ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಬೆಳಿಗ್ಗೆ 8 ಗಂಟೆಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ತಿಪ್ಪೇಹಳ್ಳಿ ಅಂದರೆ ಜನಿಗೇಹಳ್ಳಿ ಗ್ರಾಮದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ವೇಳೆ ಸ್ವಾಭಿಮಾನಿ ಮ್ಯಾಸನಾಯಕ ಬಂಧುಗಳು ಒಂದಾಗಿ ಸೇರಿ ತಮ್ಮ ಪರಂಪರೆ, ಮೂಲ ಧಾರ್ಮಿಕ ಆಚರಣೆಗಳು ಮತ್ತು ಚಿನ್ನಹಗರಿ ನದಿಗೆ ಭಕ್ತಿ ಸಮರ್ಪಣೆ ಮಾಡುವುದರ ಜೊತೆಗೆ ಸಮುದಾಯದ ಇಂದಿನ ಸ್ಥಿತಿಗತಿಗಳು ಮತ್ತು ಮುಂದಿನ ದಿಕ್ಕುಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತ ಮತ್ತು ಜಾನಪದ ಕಲೆಗಳ ಅನಾವರಣ ಕೂಡ ನಡೆಯಲಿದ್ದು, ಮ್ಯಾಸಬೇಡ ಸಮುದಾಯದ ಸಂಸ್ಕೃತಿ ಮತ್ತು ಪರಂಪರೆಯ ಸಂರಕ್ಷಣೆಗೆ ವಿಶೇಷ ಒತ್ತು ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಚಳ್ಳಕೆರೆ ಮಾಜಿ ಸಚಿವ ತಿಪ್ಪೇಸ್ವಾಮಿ, ಲಕ್ಷ್ಮೀಸಾಗರ್ ರಾಜಣ್ಣ, ಮಹರ್ಷಿ ವಾಲ್ಮೀಕಿ ನಾಯಕರ ಮಹಾವೇದಿಕೆ ರಾಜ್ಯಾಧ್ಯಕ್ಷ ಪ್ರಸಾದ್, ಮ್ಯಾಸಬೇಡರ ಪ್ರಧಾನ ಕಾರ್ಯದರ್ಶಿ ಜೋಗೇಶ್ ಸಿಎಸ್ ಸೇರಿದಂತೆ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು. ಸ್ವಾಭಿಮಾನಿ ಮ್ಯಾಸನಾಯಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿ ಮಾಡಿದ್ದಾರೆ. ನಾವು ಪುರಾತನ ಕಾಲದಿಂದಲೂ ಕೂಡ ಅನಾದಿ ಕಾಲದಿಂದಲೂ ನಾವು ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮೂಲ ಮ್ಯಾಸಬೇಡರ ಒಂದು ಸಂಸ್ಕೃತಿಯನ್ನು ಜೀವಂತವಾಗಿ ಇರುವ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಮುಂದಿನ ಪೀಳಿಗೆಗೂ ಕೂಡ ಇದು ಮಾದರಿಯಾಗಿರಬೇಕು. ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಅದೆಲ್ಲವೂ ಕೂಡ ಆಚಾರ ವಿಚಾರಗಳು ಜೀವಂತವಾಗಿರಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಒಂದು ಚಿನ್ನಗಿರಿ ಉತ್ಸವ, ಮ್ಯಾಸನಾಯಕರ ಉತ್ಸವವನ್ನು ನಾವು ಮಾಡ್ತಾ ಇದ್ವಿ. ಇದರ ಜೊತೆಗೆ ಇವತ್ತಿನ ಸರ್ಕಾರಗಳು ನಮ್ಮ ದೇವರತ್ತುಗಳು ಮೇವು ನೀರು ಇಲ್ಲದೆ ಸಾಯ್ತಾ ಇದ್ದಾವೆ. ಅಧಿಕಾರಿಗಳ ಸ್ಥಿತಿ ಶೋಚನೀಯವಾಗಿದೆ. ಇವತ್ತು TSPಯಿಂದ ಬಿಡುಗಡೆ ಆಗ್ತಕ್ಕಂಥ ಹಣವನ್ನು ಯಾವುದೋ ಮಠಮಾನ್ಯಗಳಿಗೆ ಕೊಟ್ಟು ಇವತ್ತು ನಮ್ಮ ಎಲ್ಲ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಯಾವುದೇ ಸರ್ಕಾರ ಇಲ್ಲಿ ಅದನ್ನು ಎಚ್ಚೆತ್ತುಕೊಂಡು ತತ್ಕ್ಷಣ ಅದನ್ನು ನಿಲ್ಲಿಸಿ ಮೊದಲು ನಮ್ಮ ದೇವರತ್ತುಗಳಿಗೆ, ಕಿಲಾರಿಗಳಿಗೆ ಒಂದು ಆಶಯವನ್ನು ಕೊಡುವಂಥ, ಮೇವು ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಎಲ್ಲ ಸರ್ಕಾರಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮ್ಯಾಸನಾಯಕ ಉತ್ಸವ ಮಾಡ್ಬೇಕಂತ ಹೇಳಿಬಿಟ್ಟು ನಮ್ಮ ಜನಾಂಗದವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಮೂಲತಃ ನಾವು ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವರು, ಆಂಧ್ರದ ಮೂಲದಿಂದ ಬಂದಿರತಕ್ಕಂಥವ್ರು ನಾವು. ಅಲ್ಲೆಲ್ಲ ನೀವು ಶ್ರೀಶೈಲಕ್ಕೆ ಹೋಗಿದ್ದೀರಿ ಇಲ್ಲ ಗೊತ್ತಿಲ್ಲ. ಶ್ರೀಶೈಲಕ್ಕೆ ಹೋಗ್ಬಿಟ್ರೆ ನೋಡ್ಬೇಕಲ್ಲಿ ದಟ್ಟವಾದ ಕಾಡು, ಸುಮಾರು ಒಂದು 80-100 ಕಿಲೋಮೀಟ್ರ್ ದೂರ ಆಗ್ಬೋದು. ಆ ಕಾಡಲ್ಲಿ ಇವರು ವಾಸ ಮಾಡ್ತಾ, ಜೀವನ ಮಾಡ್ತಾ, ಗೋರಕ್ಷಣೆ ಮಾಡ್ತಾ, ಮತ್ತು ಜೊತೆಗೆ ಎತ್ತುಗಳು, ಜೊತೆಗೆ ದೇವರು, ಅವ್ರಿಗೆ ಯಾವ್ದು ಬೇಕೋ ಆ ದೇವರು ಇಟ್ಕೊಂಡು ಜೀವನ ಮಾಡ್ತಾ ಬಂದಿರತಕ್ಕಂಥ ಜನಾಂಗದವರು ಇವರು. ಆದ್ದರಿಂದ ಸರ್ಕಾರ ಏನು ಮಾಡ್ತೀವೋ, ಇವರು ಕಾಡಲ್ಲಿ ಗುಡ್ಡುಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ, ಇವರು ಎಷ್ಟಿಗೆ ಶೂಟಬಲ್ ಅಂತ ಹೇಳ್ಬಿಟ್ಟು ಆವಾಗ ಸರ್ಕಾರ ತೀರ್ಮಾನ ಮಾಡಿ ಎಷ್ಟಿಗೆ ಸೇರಿಸಿದರು. ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಸೇರಿರ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ, ಮೊನ್ನೇನು 7% ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಜಾತಿಯರೆಲ್ಲ ಬರ್ತಿದ್ದಾರೆ. ಬಂದರೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುತ್ತಲ್ಲ. ಬಂದಿರೋದೇ ಇವರಿಂದ, ಈ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ. ಅದರಿಂದ ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನಮ್ಮದು ಆಚಾರ ವಿಚಾರಗಳು ಭಾಳ ಇದ್ದಾವೆ. ಇಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮ್ಯಾಸನಾಯಕ ಸಮುದಾಯದವರು, ಇದೇನು ರಾಜಕೀಯ ಪಕ್ಷ ಅಲ್ಲ, ಇದು ರಾಜಕೀಯದ್ದಲ್ಲ, ಇದು ನಮ್ಮ ಜನರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ, ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ಲ, ಆ ದೃಷ್ಟಿಯಿಂದ ಈ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮವರೆಲ್ಲ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ಅವ್ರನ್ನೆಲ್ಲ ವಿನಂತಿ ಮಾಡ್ಕೊತೀನಿ. ಮ್ಯಾಸನಾಯಕರ ಚಿನ್ನಗಿರಿ ಉತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಏನು ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ
ಈ ಒಂದು ಬುಡಕಟ್ಟು ಜನಾಂಗ ಬಹುಸಂಖ್ಯಾತರಾಗಿ ವಾಸ ಮಾಡ್ತಾ ಇದ್ದೀವಿ. ನಾವು ನಮ್ಮದೇ ಆದಂಥ ವಿಶಿಷ್ಟವಾದ ಬುಡಕಟ್ಟು ಲಕ್ಷಣಗಳನ್ನ ಹೊಂದಿಕೊಂಡು ಏನೋ ಕಿಲಾರಿಗಳು ಸಹ ಇವತ್ತು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪೋಸ್ಟರ್ ಬಿಡುಗಡೆಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಉತ್ಸವದಲ್ಲಿ ನಮ್ಮ ಸಂಸ್ಕೃತಿಯ ಭಾಗವಾಗಿ ಬುಡಕಟ್ಟಿನ ಏನು ಕಲೆ, ಸಂಸ್ಕೃತಿ, ಸಂಗೀತ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಂಡಿದ್ವಿ. ಹಾಗಾಗಿ ಈ ಒಂದು ಉತ್ಸವದಲ್ಲಿ ಎಲ್ಲ ಸಮಸ್ತ ಮ್ಯಾಸ ಮಂಡಲದ ಮ್ಯಾಸನಾಯಕ ಬಂಧುಗಳು ಭಾಗವಹಿಸಬೇಕು ಅಂತಂದೇಳಿ ನಾವಿವತ್ತು ಕರೆ ಕೊಡ್ತೀವಿ. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.